ಕಾಡಾನೆಯ ಹಾವಳಿಯಿಂದ ಹಾಸನ ಜಿಲ್ಲೆ ಹಾಗೂ ಮಲೆನಾಡು ಭಾಗದ ರೈತರು ಮತ್ತು ಕಾಫಿ ಬೆಳೆಗಾರರು ರೋಸಿ ಹೋಗಿದ್ದಾರೆ. ಇದರಿಂದಾಗಿ ರಾಜ್ಯ ಹೆದ್ದಾರಿ 112ರನ್ನು ತಡೆದು ಪ್ರತಿಭಟನೆಯನ್ನು ನಡೆಸಿದರು. ಅಲ್ಲದೆ 12 ದಿನಗಳಲ್ಲಿ ಬೇಲೂರು ಭಾಗದಲ್ಲಿರುವ ಕಾಡಾನೆಗಳನ್ನು ಹಿಮ್ಮೆಟ್ಟಿಸಬೇಕು, ಇಲ್ಲವಾದರೆ ಹೋರಾಟ ತೀವ್ರಗೊಳಿಸುವ ಎಚ್ಚರಿಕೆಯನ್ನು ಕೊಟ್ಟರು. ಕಷ್ಟಪಟ್ಟು ಬೆಳೆದ ಕಾಫಿ, ಅಡಿಕೆ, ಭತ್ತ, ಬಾಳೆ, ಮೆಕ್ಕೆಜೋಳ ಕಾಡಾನೆಗಳ ಪಾಲಾಗ್ತಾ ಇದ್ದು ರೈತರು ಅಪಾರ ನಷ್ಟದ ಜೊತೆಗೆ ಭಯದಲ್ಲೇ ಕಾಲ ಕಳೀತಾ ಇದ್ದಾರೆ. ಕೊಟ್ಟ ಮಾತಿನಂತೆ ಕಾಡಾನೆಗಳನ್ನು ಮುತ್ತೋಡಿ ಫಾರೆಸ್ಟ್ಗೆ ಸ್ಥಳಾಂತರ ಮಾಡದೇ ಇದ್ರೆ ಅರಣ್ಯ ಇಲಾಖೆಗೆ ಬೀಗ ಜಡಿದು ಅನಿರ್ದಿಷ್ಟಾವಧಿ ಧರಣಿ ನಡೆಸಲಾಗುತ್ತೆ ಅಂತ ಖಡಕ್ ಎಚ್ಚರಿಕೆಯನ್ನು ಕೂಡ ಕೊಟ್ಟರು. ತುಂಬಾ ಲೂಟಿ ಮಾಡ್ತಾ ಇದೆ, ಎಕರೆಗಟ್ಟಲೆ ಹೋಗ್ತಾ ಇದೆ. ದಯಮಾಡಿ ಎಲ್ಲ ಸಹಕರಿಸಿ. ಬೋಲೋ ಭಾರತ್ ಮಾತಾ ಕಿ. ಸರ್, ಈಗಾಗಲೇ ಬೇಲೂರು ತಾಲೂಕಿನಲ್ಲಿ 7-8 ವರ್ಷದಿಂದ ಆನೆಗಳ ಹಾವಳಿ ಇರಲಿಲ್ಲ ಮೊದಲು. ಈಗ 8 ವರ್ಷದಿಂದ ಆನೆಗಳ ಪ್ರಾಬ್ಲಮ್ ಆಗಿ ಸಾಧಾರಣ 100-110 ಜನ ಇಲ್ಲಿ ಮರಣ ಹೊಂದಿದ್ದಾರೆ. ಸರ್ಕಾರದಲ್ಲಿ ಇದ್ರ ಬಗ್ಗೆ ಒಂದು 10ರಿಂದ 20 ಸಾರಿ ಹೋರಾಟ ಮಾಡಿ ಈ ಹೋರಾಟನ ಸರ್ಕಾರ ಯಾಕೋ ಗಮನಕ್ಕೆ ತಗೊಳ್ತಾ ಇಲ್ಲ. ಈಗ ನೋಡಿ, ಕಾಫಿ ಪಿಕ್ಕಿಂಗ್ ಸೀಸನ್, ಆನೆಗಳ ಹಾವಳಿ, ರೈತರು ನಮ್ಮ ಕಾಫಿ ಬೆಳೆಗಾರರು ವರ್ಷಕ್ಕೆ 1 ಸರಿ ಮಾತ್ರ ವರಮಾನ ನೋಡೋದು, ವರ್ಷಕ್ಕೆ 1 ಸರಿ ಮಾತ್ರ. ಇದು ಬಿಟ್ಟರೆ ನಮಗೆ ನೆಕ್ಸ್ಟ್ 1 ಇಯರ್ ವೆಯ್ಟ್ ಮಾಡಬೇಕು. ಈಗ ಕಾಫಿ ಕುಯ್ಲಿನ ಟೈಮ್ನಲ್ಲಿ ಆನೆಗಳು ತೋಟದಲ್ಲಿದ್ದರೆ ಕೆಲಸಗಾರರು ಯಾರು ಬರೋದಿಲ್ಲ. ಈಗ ಬಹುಶಃ ಕಳೆದ 4 ವರ್ಷಗಳಲ್ಲಿ ಹಾಸನ ಜಿಲ್ಲೆಯಲ್ಲಿ ಹಲವಾರು ಸಾವು ನೋವುಗಳಾಗಿದ್ದರೂ ಕೂಡ ಈ ಒಂದು ಸರ್ಕಾರ ಈ ಒಂದು ಕಾಡಾನೆ ಸಮಸ್ಯೆಗೆ ಪರಿಹಾರ ಇಲ್ಲಿವರೆಗೂ ಕಂಡುಹಿಡಿದೇ ಇರೋದು ನಿಜವಾಗ್ಲೂ ಅತ್ಯಂತ ದುರದೃಷ್ಟಕರ. ಇವತ್ತೇನು ಬಿಕ್ಕೋಡು ಹೋಬಳಿಲಿ ತಾಲೂಕಿನಾದ್ಯಂತ ಕಾಡಾನೆ ಮಾನವ ಸಂಘರ್ಷಕ್ಕೆ ತಾತ್ಕಾಲಿಕ ಅಂತ್ಯ ಆಡಬೇಕು ಅಂತೇಳಿ ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಬೇಲೂರು ಬಿಕ್ಕೋಡಿನಲ್ಲಿ ಒಂದು ಪ್ರತಿಭಟನೆ ಇತ್ತು. ಆ ಪ್ರತಿಭಟನೆಯಲ್ಲಿ ಜನರಿಗೆ ಆನೆಯಿಂದ ಈ ಬೇಲೂರು ಭಾಗದಲ್ಲಿ ಆನೆಯದು ಸಮಸ್ಯೆ ಏನಿದೆ ಅದರಿಂದ ಶಾಶ್ವತ ಪರಿಹಾರ ಆಗಬೇಕು ಅಂತ ಒಂದು ಮನವಿ ಇತ್ತು. ಆ ಮನವಿ ನಾವು ಮೇಲಾಧಿಕಾರಿ ಜೊತೆಗೇನೋ ಡಿಸ್ಕಸ್ ಮಾಡಿದ್ದೀವಿ. ಅದರಲ್ಲಿ ಮೇನ್ 2 ಪಾಯಿಂಟ್ ಏನು ಡಿಸ್ಕಸ್ ಆಯಿತು. ಫಸ್ಟ್ದು ಕಂಪ್ಲೀಟ್ ಟ್ರಾನ್ಸ್ಲೊಕೇಶನ್ನು, ಶಾಶ್ವತ ಪರಿಹಾರ ಮತ್ತು ಟ್ರಾನ್ಸ್ಲೊಕೇಶನ್ನು ಏನಿದೆ ಅದರ ಬಗ್ಗೆ